ಯೂಟ್ಯೂಬ್ ಬಂದ ಮೇಲೆ ಜಾಸ್ತಿ ಹೊತ್ತು ನಮಗೆ ಅದರಲ್ಲಿ ಇರಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಕಣ್ಣಿದೊಂದು ನನಗೆ ಒಂದು ರೀಡಿಂಗ್ ಕ್ಲಾಸ್ ಹೇಗೂ ಬೇಕಿತ್ತು. ದುಡ್ಡು ಎಲ್ಲಿ ಸಿಗ್ತದೆ ಅಲ್ಲೆಲ್ಲ ಹೋಗುದು. ಪೊಲೀಸ್ ಬೀಟ್ ಇನ್ಫಾರ್ಮೇಶನ್ ಬಂದಿತ್ತು, ಹಾಗೆ ಮೊಬೈಲಿಗೆಲ್ಲ ಬರ್ತದಲ್ಲ. ಸೊ ನಂಗೆ ನೋಡಿ ಆಶ್ಚರ್ಯ ಆಯ್ತು. ಇನ್ಸೂರೆನ್ಸ್ ಎಲ್ಲ ಎಷ್ಟು ಸಿಕ್ಕಿತ್ತು? ಹಲೋ ಗೈಸ್, ನೋಡಿ ಈಗ ನಾನು ಇಲ್ಲಿಗೆ ಹೋಗುದು ಸ್ವಲ್ಪ ಕಣ್ಣಿದು ನಂದು ಇದೆ. ಅಂದರೆ ಎಂತ ಗೊತ್ತಿಲ್ಲ, ಜಾಸ್ತಿ ಮೊಬೈಲ್ ನೋಡ್ತೇನಲ್ಲ, ಮತ್ತೆ ಲ್ಯಾಪ್ಟಾಪ್ ಅಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇರ್ತೇವೆ ನಾವು. ಯಾಕೆ ಹೇಳಿದರೆ ಯೂಟ್ಯೂಬ್ ಬಂದ ಮೇಲೆ ಜಾಸ್ತಿ ಹೊತ್ತು ನಮಗೆ ಅದರಲ್ಲಿ ಇರಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಕಣ್ಣಿದೊಂದು ನನಗೆ ಒಂದು ರೀಡಿಂಗ್ ಕ್ಲಾಸ್ ಹೇಗೂ ಬೇಕಿತ್ತು. ಸೊ ಅದಕ್ಕೋಸ್ಕರ ಈಗ ಹೊರಟದು. ಮತ್ತು ಇಷ್ಟವರೆಗೆ ಕ್ಲಾಸ್ ಆಗ್ತಾ ಇಲ್ಲ ಆಯಿತು ನಾನು. ಯಾಕೆ ಹೇಳಿದರೆ ಇನ್ನೂ ನೋಡ ರೀಡಿಂಗ್ ಕ್ಲಾಸ್ ಬೇಕಾಗ್ಬೋದು. ಯಾಕೆ ಹೇಳಿದರೆ ನಾವು ಜಾಸ್ತಿ ಹೊತ್ತು ಅದರಲ್ಲಿ ಇರ್ತೇವೆ, ಮತ್ತು ಮೊಬೈಲ್ ನೋಡ್ತೇವೆ, ಲ್ಯಾಪ್ಟಾಪ್ ನೋಡ್ತೇವೆ. ಅದಕ್ಕೋಸ್ಕರ ಒಮ್ಮೆ ನೋಡಿ ಒಂದು ಟೆಸ್ಟ್ ಮಾಡಿಸಿ ಬರುವ ಅಂತೇಳಿ ಹಾಗೆ ಹೊರಟದು. ಸ್ವಲ್ಪ ಲೇಟು ಕೂಡ ಆಯಿತು. ಯಾಕೆ ಹೇಳಿದರೆ ಅಲ್ಲಿಂದ ಬೇರೆ ಕಡೆ ಕೂಡ ಹೋಗ್ಲಿಕ್ಕುಂಟು. ಇಲ್ಲಿಗೆ ಅಂತ ಹೇಳಿ ನಮ್ಮದು ಬೇರೆ ಪ್ಲಾನ್ ಇತ್ತು, ಆದರೂ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಬೇಗ ಹೊರಟಿದ್ರೆ ಬೇಗ ಆಗ್ತಿತ್ತು. ಆದರೂ ಎಂತ ಮಾಡೋದು, ಈಗ ವಿಡಿಯೋ ಮಾಡಲಿಕ್ಕೆ ಸಹ ಆಗುದಿಲ್ಲ, ಬೇಗ ಹೊರಡ್ಲಿಕ್ಕೆ ಸಹ ಆಗುದಿಲ್ಲ, ಎಲ್ಲ ಲೇಟ್ ಆಗ್ತಾ ಉಂಟು. ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗಿ ದಿನ ಒಂದೇ ಲೆಕ್ಕ ಇರ್ತದೆ ಅಲ್ವಾ. ಇವತ್ತಿದ್ದ ದಿನ ನಾಳೆ ಇರುದಿಲ್ಲ. ಹಾಗೆ ಚಂದ ಬರ್ತಿದ್ದೇನಾ? ಇದ್ದಾರೆ ಹಾಗೆ ಹೋಗಿ ಬರುವ ಅಂತ ಒಂದು ರೀಡಿಂಗ್ ಕ್ಲಾಸ್ ಕೊಡುವರು ನನಗೆ ಹೆಚ್ಚಿನ ಅಂಶ. ಯಾಕೆ ಹೇಳಿದರೆ ಸ್ವಲ್ಪ ಇದಾಗ್ತದೆ, ಸ್ಟ್ರೈನ್ ಆಗ್ತದೆ ಅದಕ್ಕೋಸ್ಕರ ಜಾಸ್ತಿ ಮೊಬೈಲ್ ನೋಡ್ತೇವಲ್ಲ. ಮತ್ತು ಯೂಟ್ಯೂಬ್ ಅಂತ ಹೇಳಿದ ಮೇಲೆ ಉಂಟಲ್ಲ, ಎಡಿಟಿಂಗಿಗೆಲ್ಲ ನೋಡಬೇಕಾಗ್ತದೆ. ಇಬ್ಬರು ಕೂತ್ಕೊಳ್ಳೋದು ನಾ ಮತ್ತು ಮಗಳು. ಆದರೆ ನನಗೆ ಸ್ವಲ್ಪ ಇದಾಗ್ತದೆ, ಅಂದರೆ ಸ್ಟ್ರೈನ್ ಆಗ್ತದೆ. ಯಾಕೆ ಹೇಳಿದರೆ ಇನ್ನೊಮ್ಮೆ ನಾನು ನೋಡ್ತೇನೆ ಮೊಬೈಲನ್ನು ಚೆಕ್ಕಿಂಗ್ ಮಾಡಲಿಕ್ಕೆ ಇರ್ತದೆ. ಆಮೇಲೆ ರೀಲ್ಸ್ ಇದು ಕೂಡ ನೋಡಿಕೊಂಡಿರ್ತೇನೆ. ಅದು ಇದು ಅಂತ ನೋಡುವಾಗ ಅದು ಆಗ್ತದೆ ಹೆಚ್ಚಿನ ಅಂಶ. ಮತ್ತು ಟಿ ವಿ ಕೂಡ ನೋಡಿ ಹತ್ತಿರದಿಂದ ನೋಡಬಾರ್ದು, ನಾನು ನೋಡ್ತಾ ಇದ್ದೇನೆ ಟಿ ವಿಯನ್ನು ಕೂಡ. ಹಾಗೆ ರೀಡಿಂಗ್ ಕ್ಲಾಸ್ ಕೊಡುವರು ನನಗೆ ಅಲ್ಲ, ಅದೇ ಇರ್ಬೋದು. ಬೇರೆ ನೋಡುವ ಏನಂತೇಳಿ. ನಾನು ಡಾಕ್ಟರ್ ಅಲ್ಲ, ಅಲ್ಲಿ ನೋಡುವ, ಡಾಕ್ಟರ್ ಟೆಸ್ಟ್ ಮಾಡಿಸುವ ಮತ್ತೆ ನೋಡುವ. ಆದರೂ ನನಗೆ ರೀಡಿಂಗ್ ಕ್ಲಾಸ್ ಹೇಳಿ ಕೊಡುವ, ನೋಡು ಹೇಗೆ ಅಂತ. ಮತ್ತೆ ಅಲ್ಲಿ ಕ್ಲಾಸ್ ಬೇಕಂತ ಆಸೆ ಇದೆಯಲ್ಲ. ಇಲ್ಲ ನನಗೆ ಬೇಡ ಕ್ಲಾಸ್. ನನಗೆ ಕ್ಲಾಸಸ್ ಅಗತ್ಯ ಬೀಳುದಿಲ್ಲ. ಯಾಕೆ ನನಗೆ ಸಣ್ಣ ಅಕ್ಷರ ಉಂಟಲ್ಲ ಕಾಣುದಿಲ್ಲ ಅಷ್ಟೇ. ತುಂಬಾ ಸಣ್ಣದ ಅಕ್ಷರ ಅದು ಕಾಣುದಿಲ್ಲ. ತುಂಬಾ ನಿಮ್ಗೆ ಆಗ್ತದ? ಯಾರಿಗೆ ಕಾಣುದಿಲ್ಲ? ಸಣ್ಣದು ಯಾರಿಗೂ ಕೂಡ ಕಾಣುದಿಲ್ಲ. ಚಿಕ್ಕ ಅಕ್ಷರ ಕಾಮನ್ ಆಗಿ ಎಲ್ರಿಗೂ ಕಾಣುದಿಲ್ಲ ಅದು. ಬಾಕಿ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಅದಕ್ಕೋಸ್ಕರ ಒಂದು ಮಾಡಿಸಿ ಬರುವ. ಮತ್ತೆ ಅಲ್ಲಿಂದ ನಮಗೆ ಬೇರೆ ಕಡೆ ಹೋಗ್ಲಿಕ್ಕುಂಟು, ಒಂದು ಇನ್ಸೂರೆನ್ಸ್ ಆಫೀಸಿಗೆ ಹೋಗ್ಲಿಕ್ಕುಂಟು. ಸಾಧ್ಯ ಆದ್ರೆ ಹೋಗುದು, ಲೇಟ್ ಆದ್ರೆ ಇಲ್ಲ ಆಯ್ತಾರೆ. ಲೈಟ್ ಆಗುದಿಲ್ಲ, ವಿಡಿಯೋ ಆನ್ ಮಾಡ್ತೀನಿ. ಇದು ಕರೆಕ್ಟ್ ಉಂಟು, ಬ್ರೈಟ್ನೆಸ್ ಇಲ್ಲ ಉಂಟು. ಮತ್ತೆ ಬೆಳಿಗ್ಗೆ ಇದು ಮಾಡಿದೆ, ಎಂತ ಗೊತ್ತಲ್ಲ, ಟೊಮೆಟೊ ಬಾತ್ ಮಾಡಿದ್ದು, ಬಟಾಣಿ ಎಲ್ಲ ಹಾಕಿ ಮಕ್ಕಳಿಗೆಲ್ಲ ಅದನ್ನು ಕೊಟ್ಟೆ. ನಮ್ಮದು ಯಾವಾಗಲೂ ಹೊರಡೋದು 11 ಗಂಟೆ ಆಯಿತು. ಇನ್ನು ಲೇಟ್ ಆಗ್ತದೆ, ಮಧ್ಯಾಹ್ನ ಆಗ್ಬೋದು. ಮಧ್ಯಾಹ್ನ ಕಳೀತದೆ ಅದು ಸ್ವೀಟ್. ಮಕ್ಕಳ ಕಳಿಸೋದಿಲ್ಲ, ಮಧ್ಯಾಹ್ನ ಕಳಿಬೋದು. ನಮ್ಮದು ಹೇಳಲಿಕ್ಕಾಗುದಿಲ್ಲ ಹೇಗೆಲ್ಲ ಆಗ್ತದೆ ಅಂತೇಳಿ. ನೋಡುವ. ರೈಟ್. ಕಾಣುವಾಗ ನಾವು ಎಷ್ಟು ಡಿಸ್ಟೆನ್ಸ್ ಇರ್ತೀವಲ್ಲ ರೀಡ್ ಮಾಡಲಿಕ್ಕಾಗ್ತದ. ಆ್ಯಕ್ಚುಲಿ 43 ಇದು ಹೆವಿ ಅಂತ ಕ್ಲಿಯರ್ ಇದೆ ಬೆಟರ್ ಕಾಣ್ತದೆ. ಲ್ಯಾಪ್ಟಾಪ್ ಇಷ್ಟು ಡಿಸ್ಟೆನ್ಸಿಗೆ ಇಲ್ಲಿ ನೋಡಿ ನಾವೀಗ ಪೋಸ್ಟ್ ಆಫೀಸಿಗೆ ಬಂದಿದ್ದೇವೆ. ಸ್ವಲ್ಪ ಕೆಲಸ ಉಂಟು ಫ್ರೆಂಡ್ಸ್, ಇಲ್ಲಿ ಮಾಡಿ ಮುಗಿಸುವ ಅಂತ. ಮತ್ತು ನನ್ನ ಗ್ಲಾಸ್ ಅದರಲ್ಲಿ ಇಟ್ಟರಾ ಉಂಟಲ್ಲ, ಹಾಂ ಕಾರಲ್ಲಿ ಇಟ್ಟೆ. ಹಾಗೆ ರೀಡಿಂಗ್ ಗ್ಲಾಸ್ ಕೊಟ್ಟರು. ಸೊ ರೀಡಿಂಗ್ ಗ್ಲಾಸ್ ತಗೊಂಡು ಕಾರಲ್ಲಿ ಇಟ್ಟಿದ್ದೇನೆ, ಬೇಕಲ್ಲ ಅದು. ಈಗ ಹೊರಡುದು. ಇಲ್ಲೊಂದು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಉಂಟು. ಕೆಲಸ ಬೇಗ ಬೇಗ ಆಗಬೇಕು, ಮತ್ತು ಟೈಮ್ ಇಲ್ಲ. ಈಗ ಹೊಂಡ ಉಂಟು. ನಾನು ನಿಮ್ಮ ಕ್ಯಾಮರಾ ಇದ್ದು ಒಳಗೆ ಕಾಲು ಹೋಗ್ಬೋದು. ಇಲ್ಲಿ ಬಂದಿದ್ದೀವಿ, ಇಲ್ಲಿ ಅಂತ ಆಗ್ತದೆ ನೋಡು. ಬನ್ನಿ ಹೋಗಿ. ಈಚೆ
ಏನು ಕುತ್ಕೊಂಡದು? ಏನು ಕುತ್ಕೊಂಡದು? ಬಸ್ಸಿಗೆ ಹ್ಞೂ ಬಸ್ ಸ್ಟ್ಯಾಂಡ್ ನೋಡಿ. ಆಯಿತು, ಇಲ್ಲಿ ಕೆಲಸ ಈಗ ಆಗ್ತದೆ ಬೇಗ, ಈಗ ಕರೀತಾರೆ ಅನ್ನೋದಕ್ಕೆ ಕುತ್ಕೊಂಡದ್ದು. ಬಸ್ಸಿಗೆ ಕಾದು ಬಸ್ ಬರ್ತದೆ. ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡದ್ದು ನೋಡಿ, ಇಲ್ಲಿ ಗಾರ್ಡನ್. ಬೆಕ್ಕಿನ ಬಾಲ ಹಾಂ ಬೆಕ್ಕಿನ ಬಾಲ. ನೋಡಿ ಗೈಸ್, ನಮ್ಮದು ಒಂದು ಕಡೆ ಕೆಲಸ ಇತ್ತು ಪೋಸ್ಟ್ ಆಫೀಸಲ್ಲಿ. ಅಲ್ಲಿ ನನ್ನೊಂದು ಅಕೌಂಟ್ ಇತ್ತು, ಅದನ್ನೊಂದು ಕ್ಲೋಸ್ ಮಾಡಲಿಕ್ಕೆ ಇತ್ತು, ಕ್ಲೋಸ್ ಮಾಡುವ ಅಂತ. ಒಳ್ಳೆ ದುಡ್ಡು 18,000 ದುಡ್ಡು ಸಿಕ್ಕಿದ್ದಾರೆ. 18,000. ಅದು ಪೋಸ್ಟ್ ಆಫೀಸ್ ಲೆಟರ್ ಬಂದಿತ್ತು, ನಿಮ್ಮದು ತುಂಬ ಸಮಯ ಆಯಿತು ಟ್ರಾನ್ಸಾಕ್ಷನ್ ಇಲ್ಲದೆ, ನೀವು ಅದನ್ನು ಕ್ಲೋಸ್ ಮಾಡಿ ಅಂತ. ಹಾಗೆ ಎಂತಕ್ಕೆ ದುಡ್ಡಿಲ್ಲಿಂದ ಹಾಕ್ಲಿಕ್ಕೆ ಇದ್ದದ್ದು ಕಡೆ ಎಲ್ಲ ಕಟ್ಟಲಿಕ್ಕೆ ಎಲ್ಲ ಅಲ್ವಾ, ನಮ್ಮಲ್ಲಿ ಹಣ ಇಲ್ಲ ಫ್ರೆಂಡ್ಸ್. ಹಾಗೆ ನನ್ನ ಪೋಸ್ಟ್ ಆಫೀಸ್ ನಂದು ಎಂತ ಗೊತ್ತುಂಟ, ನನ್ನೊಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಕ್ಲೋಸ್ ಮಾಡಲಿಕ್ಕೆ ಇತ್ತು. ಸೊ ಅದನ್ನು ಕ್ಲೋಸ್ ಮಾಡಿದ್ದು, ಬೇಡ ಸಾಕು, ಇಲ್ಲಿಂದ ಹಣ ಅಲ್ವಾ, ಎಷ್ಟು ಹಣ ಹಾಕೋದು, ಬೇಡ ಅಂತೇಳಿ ಹಾಗೆ ಕ್ಲೋಸ್ ಮಾಡಿದ್ದು. ಅಲ್ಲೊಂದು ಕೆಲಸ ಆಯಿತು, ಬೇಗ ಆಯಿತು. ನನಗೆ ಎಂತ ಗೊತ್ತುಂಟ, ನಿಮ್ಗೆ ಗೊತ್ತುಂಟಲ್ವ ನಾನು ಹೇಗೆ ಅಂತ. ನನ್ನ ಕ್ಯಾರೆಕ್ಟರಿಗೆ ಅಂದರೆ ನನಗೆ ಕೆಲಸ ಬೇಗ ಆಗಬೇಕು, ಹೌದಾ? ಹಾಗೆ ನನ್ನ ಕೆಲಸ ನನಗೆ ಒಂದು ಕಮೆಂಟ್ ಬಂದಿದೆ, ನನ್ನ ಒಂದು ಬ್ಲಾಗಿಗೆ ಕಮೆಂಟ್ ಹಾಕಿದ್ದಾರೆ ಒಬ್ಬರು, ಮೇಡಮ್ ನೀವು ಹೇಳಿದ್ದು ಕರೆಕ್ಟ್ ಮೇಡಮ್, ನಿಮ್ಮ ಕೆಲಸ ಬೇಗ ಆಗಬೇಕಂತ. ನಮಗೆ ಕೂಡ ಹಾಗೆ ಹೋದರೆ ನಮಗೆ ಸಹ ಕೆಲಸ ಆಗಬೇಕು ಬೇಗ. ಈಗ ನೀವು ಹೇಗೆ ಹೇಳ್ತೀರಿ ಅದು ಕರೆಕ್ಟ್ ಮೇಡಮ್ ಅದಂದರೆ ನನಗೆ ತುಂಬ ಸಪೋರ್ಟ್ ಮಾಡಿ ಹಾಕಿದ್ದೀರಿ, ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ಗೆ. ಹಾಗೆ ಅಂದರೆ ಸುಮ್ಮನೆ ಅಲ್ಲಿ ಎಂತ ಗೊತ್ತುಂಟ, ಇಲ್ಲಿ ಸುಮ್ಮನೆ ಅವರ ಪಾಡಿಗೆ ಅವರು ಇರ್ತಾರೆ, ಇವರು ವೇಟ್ ಮಾಡ್ತಾರೆ. ಹಾಗೆ ಅಂದರೆ ಅವರಲ್ಲಿ ಆ ಒಂದು ಮೆಂಟಾಲಿಟಿ ಇರ್ತಾರೆ. ನಾವು ಹಾಗೆಲ್ಲ, ನಾವು ಮಾಡಿಸ್ಬೇಕು, ಬೇಗ ಕೊಡಿ ಅರ್ಜೆಂಟ್ ಉಂಟು ಅಂತೇಳಿ. ಹಾಗೆ ನಮ್ಮ ನೇಚರ್ ಆಗಿ ಸುಮ್ಮನೆ ಹೋಗಿ ನಮಗೆ ಸಹ ಕೆಲಸ ಇಲ್ವಾ. ನನಗೇನು ಸಂಜೆ ವಿಡಿಯೋ ಎಡಿಟಿಂಗ್ ಉಂಟು, ಸುಮಾರು ಕೆಲಸ ಉಂಟು. ಹಾಗೆ ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ, ಒಂದು ಇನ್ಸೂರೆನ್ಸ್ ಆಫೀಸಿಗೆ ಉಂಟು, ಅದು ಕೂಡ ಅಷ್ಟೇ. ಇನ್ಸೂರೆನ್ಸ್ ಅಲ್ಲಿ ದುಡ್ಡು ಸಿಗ್ಲಿಕ್ಕೆ ಉಂಟು ನೋಡಿ, ಅದಕ್ಕೆ ಹೋಗುದು. ದುಡ್ಡು ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಹೋಗುದು. ಎಂತ ಅವಸ್ಥೆ, ನೀವು ಹೇಳೋದು ಸತ್ಯ ನಂಬುವರು. ಇನ್ಸೂರೆನ್ಸ್ ಆಫೀಸಲ್ಲಿ ಯಾವುದು ಅದು, ಅಲ್ಲಿ ಒಂದು ಅಮೌಂಟ್ ಸಿಗ್ಲಿಕ್ಕೆ ಉಂಟು, ಅದು ನಂದು ಮೆಚುರಿಟಿ ಆಯಿತು, ಅದನ್ನು ಕ್ಲೋಸ್ ಮಾಡಿದೆ. ಅದನ್ನು ಕೂಡ ಇನ್ನೂ ಕಟ್ಟೋದಿಲ್ಲ, ಇನ್ನೂ ಕಟ್ಟಲಿಕ್ಕೆ ದುಡ್ಡಿಲ್ಲ. ಹಾಗೆ ಅದು ಕಟ್ಟಿದ್ದು ನಾನು, ನೀನಲ್ಲ. ಹೌದು, ಅವರೇ ಪತ್ತಿರವರೇ ಕಟ್ಟಿದ್ದು. ಹಾಗೆ ಈ ಒಂದು ಆರ್.ಡಿ ಒಂದುಂಟು ಹೊಸತ್ತಾಗಿ, ಜೀವದಲ್ಲಿರುವಾಗ ಯಾಕೆ ಇಂತಿ ಜೀವದಲ್ಲಿ ಒಂದೂವರೆ ವರ್ಷ ಉಂಟು ಆರ್.ಡಿ. ಇಂತಿ ಜೀವದಲ್ಲಿರುವಾಗ ಇನ್ನೂ ಬೇಡ ಇನ್ಸೂರೆನ್ಸ್, ಇವರೇ ಕಟ್ತಾ ಇದ್ದದ್ದು. ನಾನು ಕಟ್ಟಿದ್ದು ನನಗೆ ಸಿಗುದಿಲ್ಲ ದುಡ್ಡು, ಇವರಿಗಿಲ್ಲ. ಎಂತಿಗೆ ಅದು ಅಲ್ವಾ, ಅದು ಹೆಂಡತಿಗೆ ನೋಡಿ. ಫ್ರೆಂಡ್ಸ್, ಇನ್ನು ಹೊರಡ್ತಿದ್ದೇವೆ ಇನ್ನೊಂದು ಕಡೆ, ಇನ್ನು ಮಂಗಳೂರಿಗೆ ಹೋಗಲಿಕ್ಕೆ ಉಂಟು. ಹಾಗೆ ಮತ್ತೊಂದು ವಿಷಯ ಹೇಳಿಕ್ಕೆ ನನಗೆ ಈಗ ನೆನಪಾಯಿತು. ನಮ್ಮಲ್ಲಿ ಒಬ್ಬರು ಪರ್ಮನೆಂಟ್ ಒಬ್ಬರು ಬರ್ತಿದ್ರು, ಕುಚಿರಿ ಕೊಂಡೋಗುವವರು. ತುಂಬ ಏಜ್ಡ್ ಪರ್ಸನ್, ಅಂದರೆ ಏಜ್ ಅಂತ ಹೇಳಿದರೆ ಅವರಷ್ಟು ಆ್ಯಕ್ಟಿವ್ ಅಲ್ಲಿದ್ದಾರೆ, ಗೊತ್ತಾಗೋದಿಲ್ಲ ಅವರಿಗೆ ಅಷ್ಟು ಏಜ್ ಆಗಿದೆ ಅಂತೇಳಿ, ತುಂಬ ಆ್ಯಕ್ಟಿವ್. ಹಾಗೆ ಅವರು ಎಂತ ಗೊತ್ತಿಲ್ಲ, ನಮ್ಮ ಹತ್ರ ಇದೆಲ್ಲ ಗುಜರಿ ಐಟಮ್ಸ್ ಅಲ್ಲಿ ಇದ್ದರೆ ನಮ್ಮಲ್ಲಿ ಹೇಳೋದು ನನಗೆ ಕೊಡಿ ಅಂತೇಳಿ, ಪಾಪ ತುಂಬ. ಹಾಗೆ ನಾವು ಅವರಿಗೆ ಕೊಡ್ತಿದ್ದೆವು ತುಂಬ ಐಟಮ್ ಎಲ್ಲ, ಏನಾದರೂ ಕೂಡ ಇದ್ರೂ ಕೂಡ ಅವರಿಗೆ ಕೊಡೋದು. ಹಾಗೆ ಪೊಲೀಸ್ ಬೀಟ್ ಇನ್ಫಾರ್ಮೇಶನ್ ಬಂದಿತ್ತು, ಹಾಗೆ ಮೊಬೈಲಿಗೆಲ್ಲ ಬರ್ತದಲ್ಲ. ಸೊ ನನಗೆ ನೋಡಿ ಆಶ್ಚರ್ಯ ಆಯಿತು, ಅವರು ಕಾಣೆಯಾಗಿದ್ದಾರೆ ಅಂತೇಳಿ. ಹಾಗೆ ಮನೆಗೆಲ್ಲ ಈಗ ಬೀಟ್ ಪೊಲೀಸ್ನವರು ಬರ್ತಾರಲ್ಲ, ಹಾಗೆ ಎಲ್ಲರೂ ಕೂಡ ಎಲ್ಲ ಸದಸ್ಯರು ಕೂಡ ಒಂದು ಸೇರಿಕೊಂಡು ಜಾಯಿನ್ ಆಗಿ ಎಲ್ಲರೂ ಕೂಡ, ಯಾಕೆ ಹೇಳಿದರೆ ನಿಮಗೆ ಒಂದು ಇನ್ಫಾರ್ಮೇಶನ್ ಕೂಡ ಸಿಗ್ತದಲ್ವಾ. ಹಾಗೆ ನಿಮಗೆ ಕೂಡ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಪೊಲೀಸ್ನವರಿಗೆ ತಿಳಿಸ್ಬೋದು, ಗೌಪ್ಯವಾಗಿರ್ತಾರೆ ನಿಮ್ಮ ಹೆಸರನ್ನು ಕೂಡ. ಹಾಗಾಗಿ ನನಗೆ ಇದು ತುಂಬ ಒಂಥರ ಫೀಲ್ ಆಯಿತು. ಯಾಕೆ ಗೊತ್ತಾ, ಅಂದರೆ ಇವರು ಕಾಣೆಯಾಗಿದ್ದಾರೆ ಅಂತೇಳಿ ಬೀಟ್ ಪೊಲೀಸ್ ಇನ್ಫಾರ್ಮೇಶನ್ ಹಾಗೆ ಮೆಸೇಜಲ್ಲಿ ಗೊತ್ತಾಯಿತು. ಹಾಗಾಗಿ ನನಗೆ ಅವರ ಫೋಟೋ ಕೂಡ ಹಾಕಿದ್ದಾರೆ ನೋಡಿ, ತುಂಬ ಬೇಜಾರಾಯಿತು ಫ್ರೆಂಡ್ಸ್. ನನಗೆ ಒಮ್ಮೆಲೆ ಶಾಕ್ ಆಯಿತು, ನಾನು ಇವರು ಕಾಣೆಯಾಗಿದ್ದಾರೆ ಅಂತೇಳಿ ಬಂದಿದೆಯಲ್ಲ ಅಂತ. ಇವರು ಎಲ್ಲಿ ಹೋದ್ರು, ಇಲ್ಲಪ್ಪ ಎಲ್ಲಿಯಾದ್ರೂ ಇರುವಾರು ಅಂತೇಳಿ ಇವರಲ್ಲಿ ನಾನು ಸಮಾಧಾನ ಮಾಡ್ತಿದ್ದೆ. ಹಾಗೆ ಇವತ್ತು ಬೆಳಿಗ್ಗೆ ನ್ಯೂಸ್ ಬೇರೆ ಬಂತು, ಅವರು ಡೆತ್ ಆಗಿದ್ದಾರೆ ಅಂತೇಳಿ. ಅದೇ ಕೇಳಿ ಬೇಜಾರಾಯಿತು. ನಾನೀಗ ಮಾತಾಡ್ತಿದ್ದೆ, ನಾನು ಕ್ಯಾಮರಾವೇ ನೋಡುದಿಲ್ಲ, ನಾನು ಆ ಕಡೆ ಈ ಕಡೆ ನೋಡುದು ಗೈಸ್, ಗೊತ್ತಾಯ್ತಲ್ವಾ. ಹಾಗೆ ಈಗ ಬೆಳಿಗ್ಗೆ
ಬೆಳಿಗ್ಗೆ ನ್ಯೂಸ್ ಬಂತು ಅವರು ಡೆತ್ ಆದರು ಅಂತೇಳಿ. ಅದೇ ತುಂಬ ಫೀಲ್ ಆಯಿತು ಕೇಳಿ, ಅಂದರೆ ಸುಸೈಡ್ ಮಾಡಿದರು ಅಂತೇಳಿ ಹಾಗೆ ಆ ರೀತಿ ಬಂದಿದೆ ಕೇಳಿ. ತುಂಬ ಫೀಲ್ ಆಯಿತು ನನಗೆ. ಎಂತ ಎಂತಲ್ಲ ಹೇಳೋದು, ಮನುಷ್ಯರದು ಅಷ್ಟೇ. ಇರುವಷ್ಟು ದಿನ ಖುಷಿಯಾಗಿ ನಗುತ್ತಾ ಇರಬೇಕು ಅಷ್ಟೇ ಲೈಫು. ತುಂಬ ಫೀಲ್ ಆಯ್ತಪ್ಪ ನನಗೆ. ಯಾಕೆ ಹೇಳಿದರೆ ಅವರು ನಮ್ಮದು ಶಾಪ್ ಕೂಡ ಇತ್ತಲ್ಲ, ಅಲ್ಲಿಗೆ ಕೂಡ ಬರ್ತಿದ್ರು, ಎಷ್ಟು ಬಟ್ಟೆ ಪರ್ಚೇಸ್ ಮಾಡ್ತಾಯಿದ್ರು ಗೊತ್ತುಂಟಲ್ಲ. ಹಾಗೆ ತುಂಬ ಒಳ್ಳೆಯವರು. ಡೆತ್ ಆದರು ಅಂತೇಳಿ ನ್ಯೂಸ್ ಬಂತು ಕೇಳಿ, ತುಂಬ ಫೀಲ್ ಆಯಿತು. ಅದೇ ಒಮ್ಮೆ ಮನಸ್ಸಿಗೆ ತುಂಬ ನೋವಾಯಿತು. ಎಂತ ಮಾಡೋದು, ಇರುವಷ್ಟು ದಿನ ಖುಷಿಯಾಗಿರಬೇಕು. ಯಾಕೆ ಕೆಲವರು ಕೋಪ ಮಾಡೋದು, ಅಸೂಯೆ ಪಡೋದು, ಇಂಥದ್ದೆಲ್ಲ ಮಾಡ್ತಾರೆ. ಕರ್ಮ ಏನೇ ಇಲ್ಲ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಇನ್ನು ನಾವು ಮುಂದೆ ನೋಡೋದು. ನೋಡಿ ಗೈಸ್, ನಮ್ಮದು ಇನ್ಸೂರೆನ್ಸ್ ಪಾಲಿಸಿ ಸರೆಂಡ್ರ್ ಮಾಡಿ ಆಯಿತು. ಎಂತ ಸರೆಂಡ್ರ್ ಮಾಡಿ ಆಯಿತು. ಹಾಗೆ ತುಂಬ ಖುಷಿ. ನಮ್ಮದು ಇನ್ಸೂರೆನ್ಸ್ ಹಾಕಿ ಬಂದಿದ್ದೇವೆ. ಹಾಗೆ ಗೋಲ್ಡ್ ಇನ್ಸೂರೆನ್ಸ್ ಹಾಕಿ ಬಂದೆ. ನಮ್ಮದು ಪಾಲಿಸಿ ಸರೆಂಡ್ರ್ ಮಾಡೋದು ಒಂದು ವರ್ಷಾಯಿತು. ಹಾಗೆ ನಾನು ಮಾತಾಡಲಿಕ್ಕೆ ಕರೀಲ್ವ ಮೈಕ್ ಕೂಡ ಬರಲಿಲ್ಲ. ಹಾಗೆ ಕೆಲಸ ಕೂಡ ಆಯಿತು. ಇದು ಬೋರ್ಡ್ ತೋರಿಸಿದ್ದಾರ ಗೊತ್ತಾಯ್ತಲ್ಲ ನನಗೆ ಹೇಗೆ ಬಂದಿದ್ದೀವಿ ಯೂಟ್ಯೂಬರ್. ಹಾಗೆ ನಮ್ಮದು ಪಾಲಿಸಿ ಸರೆಂಡ್ರ್ ಕೂಡ ಮಾಡಿ ಆಯಿತು. ಯಾಕೆ ಹೇಳಿದರೆ ನಮಗೆ ಅದರ ಒಂದು ಐಟಮ್ ತಗೊಳ್ಳಿಕ್ಕೆ ಅದರಿಂದ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಏನು, ತುಂಬ ಖುಷಿ. ಹಾಗೆ ದೊಡ್ಡ ಅಮೌಂಟ್ ಬರ್ತದೆ, ಒಂದು ನೆನಪಿಗೆ ಒಂದು ತಗೊಳ್ಳಿಕ್ಕೆ ಉಂಟು. ಅದು ಮತ್ತೆ ತೋರಿಸೋದು ನಿಧಾನದಲ್ಲಿ. ಓಕೆ, ಇನ್ನು ಹೊರಡ್ತೇವೆ. ಇನ್ನು ಊಟ ಟೈಮ್ ಆಯಿತು, ಊಟದ ಸಮಯ ಆಯಿತು. ಓಕೆ ಬಾಯ್. ಎಷ್ಟಾಯಿತು ಟೈಮ್? ಒಂದು ಮುಕ್ಕಾಲು. 1:15 ಆಯಿತು. ಸೊ ಈ ಊಟದ ಸಮಯ ಆಯಿತು. ಊಟ ಮಾಡಿ ಮತ್ತೆ ನಾನು ಏನು ಅದರಿಂದ ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಏನೆಲ್ಲ ತೆಗಿತೇನೆ ಅಂತ. ಇದೆಲ್ಲ ಒಂದು ನೆನಪಿಗೆ ನಮ್ಮದು. ನಮಗೆ ಈ ಅಮೌಂಟ್ ಮಾತ್ರ ಸಿಗೋದು ದೀಪಾವಳಿ ನಂತರ. ದೀಪಾವಳಿ ನಂತರ ಸಿಗೋದು, ಹೌದಾ? ದೀಪಾವಳಿ ಮುಗಿತದಾಗ. ನಮಗೆ ನಿಜವಾಗಿ ದೀಪಾವಳಿ ಸಿಕ್ಕಿದ್ರೆ ಒಳ್ಳೆದಿತ್ತು. ಯಾಕೆಂದರೆ ಎಲ್ಲ ಇದಿರ್ತಾರಲ್ಲ, ಆಫರಲ್ಲಿ ಇರ್ತಾರಲ್ಲ. ಸೊ ನೋಡುವ, ಪರವಾಗಿಲ್ಲ, ಮತ್ತೆ ಅದು ತೆಗಿಬೋದು ಅಲ್ವಾ? ಆಫರ್ ಇರ್ತದೆ ಅದು. ಅದೇ ಈಗೆಲ್ಲ ಒಂದು ನಮ್ಮದು ಪಾಲಿಸಿ ಎಲ್ಲ ಕ್ಲೋಸ್ ಆಯಿತು. ಹಾಗೆ ಅಮೌಂಟ್ ಬೇಗ ಬರ್ತದೆ, ಸದ್ಯದಲ್ಲಿ ಬರ್ತದೆ. ಆ ಅಮೌಂಟಲ್ಲಿ ಏನು ಪರ್ಚೇಸ್ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೇನೆ ಖಂಡಿತವಾಗಿ. ಓಕೆ, ಒಂದು ನೆನಪಿಗೆ ಒಂದು ನಾನು ತಗೊಳ್ತೇನೆ ಒಂದು ಹೊಸ್ತಾಗಿ, ಅದು ನೆಕ್ಸ್ಟ್ ತೋರಿಸ್ತೇನೆ. ಇನ್ನು ಹೊರಡುವ, ಇನ್ನು ಊಟ. ಈಗ ನೋಡಿ ನಮ್ಮ ಚಿಪ್ಪರಿ ಲಿಫ್ಟಲ್ಲಿ ಚಾಲಿ ಲಿಫ್ಟಲ್ಲಿ ಇನ್ನು ಊಟ ಮಾಡಲಿಕ್ಕೆ ಹೋಗ್ಬೇಕು. ಊಟ ಎಂತ ಕೆಳಗಿಡಿ, ಎಂತ ಇದು ವಿಡಿಯೋ ಶೂಟಿಂಗ್. ಇದು ಊಟ ಮಾಡಲಿಕ್ಕೆ ಹೋಗಿ ಉಂಟಾಯ್ತು. ಗ್ರೌಂಡಿಗೆ ದನಿ ಕೂತ್ಕೊಂಡಿದ್ದಾರೆ ಊಟಕ್ಕೆ. ನಾವು ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿ ಹೋಗುವ. ಇದರೊಂದು ಪಕ್ಕದಲ್ಲೊಂದು ಊಟ ಮಾಡಿ ಹೋಗುವ ಅಂತ ಟೈಮ್ ಆಯಿತು. ಹಾಗೆ ಅಲ್ಲಿಂದ ಅಲ್ಲಿ ಸ್ವೀಟ್ಸ್ ಎಲ್ಲ ಇತ್ತು. ಹಾಗೆ ಅವರು ಹೇಳಿದರು, ಓನರ್ ಇದು ಒಳ್ಳೆದುಂಟು, ಟೇಸ್ಟ್ ಮಾಡಿ ಅಂತ ಹೇಳಿದರು. ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ಮತ್ತು ಏಲಕ್ಕಿ ಎಲ್ಲ ಹಾಕ್ತಾರೆ. ಯಾರಿಗೆಲ್ಲ ಇದರ ಎಳ್ಳು, ಬಿಳಿ ಎಳ್ಳು ಮತ್ತು ತೆಂಗಿನಕಾಯಿ, ಬೆಲ್ಲ, ಬಿಳಿ ಎಳ್ಳು ಒಳ್ಳೆದುಂಟು, ಟೇಸ್ಟ್ ಉಂಟು. ನಾವು ಟೇಸ್ಟ್ ಮಾಡಿದ್ದೇವೆ. ಯಾರು ಅಲ್ಲಿದ್ದ ಓನರ್ ಕೊಟ್ಟರು, ಇದು ಟೇಸ್ಟ್ ಮಾಡಿ ಮೇಡಮ್ ಅಂತೇಳಿ. ತಿನ್ನೋದು ಹೇಗೆ ಅಂತ ತೋರಿಸ್ಬೇಕಂತೆ. ಈ ಪ್ಲಾಸ್ಟಿಕ್ ಒಳಗೆ ಉಂಟಲ್ಲ, ಇದನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಹಾಫ್ ನಂಗೆ ಕೊಡಿ, ಅದ್ರದ್ದು ಹಾಫ್ ನಂಗೆ ಕೊಡಿ. ಇಲ್ಲಪ್ಪ, ಕೊಡೋದಿಲ್ಲ, ನೀವು ತಿಂದಾಗಿದೆ. ಇದು ತಿಂದ ನೆನಪುಗಳು ಯಾರಿಗೆಲ್ಲ ಉಂಟು ಕಮೆಂಟ್ ಮಾಡಿ. ಇಂಥದನ್ನು ಯಾರು ತಿಂದಿದ್ದೀರಿ? ಅಲ್ಲ, ಇದು ಮೊದಲು ಬೇರೆ, ಇದೆಲ್ಲ ಎಂತ ಗೊತ್ತುಂಟ, ಮೊದಲು ಬೇರೆ ರೀತಿ ಬರ್ತಿತ್ತು, ಗೊತ್ತಾಯ್ತಲ್ವಾ? ಅಂದರೆ ಅದು ಹೀಗೆ ಬರ್ತಿತ್ತು, ಓಪನ್ ಆಗಿ ಡಪ್ಪೆಲ್ಲೆಲ್ಲ ಇರ್ತಿದ್ರು. ಬಟ್ ಈಗ ಬೇರೆ ರೀತಿ ಬರ್ತದೆ. ಈಗ ಎಂತ ಇಂಟರ್ನ್ಯಾಷನಲ್ ಈಗ ಇಂಟರ್ನ್ಯಾಷನಲ್ ಈಗೆಲ್ಲ ಕಂಪ್ಯೂಟರ್ ಯುಗ ಅಲ್ಲ. ಹಾಗೆ ಈಗ ಒಳ್ಳೆ ರೀತಿಯಲ್ಲಿ ಬರ್ತುಂಟು. ಸೊ ನಾವು ತಗೊಳ್ಳುವ, ಟೇಸ್ಟ್ ಉಂಟು. ನೀವು ಸಹ ಎಲ್ಲಿಯಾದರೂ ಇಂಥದ್ದಿದ್ರೆ ತಿನ್ನಿ, ಎಂಜಾಯ್ ಮಾಡಿ, ಹೆಲ್ತಿಗೆ ಕೂಡ ಬೆಸ್ಟ್ ಅಲ್ವಾ? ಮತ್ತು ಯಾರೆಲ್ಲ ಇದನ್ನು ತಿಂದಿದ್ದೀರಿ ಕಮೆಂಟ್ ಮಾಡಿ ಆಯಿತಾ? ಅದಕ್ಕೋಸ್ಕರ ನಾನು ತೋರಿಸಿದ್ದು. ಫ್ರೆಂಡ್ಸ್, ಆಯಿತು ನಮ್ಮದು. ಊಟ ಆಯಿತು. ಊಟದ ಮೇಲೆ ಗಾಡಿಗೆ ಸಹ ಊಟ ಮಾಡಿಸಿದೆವು, ಡೀಸೆಲ್ ಎಲ್ಲ ಹಾಕಿ. ಇನ್ನು ನಾವು ಈಗ ಮನೆಗೆ ಹೊರಟದ್ದು. ಇಲ್ಲಿ ನನ್ನ ಕ್ಯಾಮರಾಕ್ಕೆ ಬಿಸಿಲು ಹೊಡಿತಾ ಉಂಟು, ಒಳ್ಳೆ ಬಿಸಿಲು. ನಾನು ಇಲ್ಲಿ ಹಾಕಬೇಕಿತ್ತು ಕ್ಲಾಸಿಗೆ, ಬೇಡ ಇನ್ನು ಏನು ಮಾತಾಡಲಿಕ್ಕೆ ಜಾಸ್ತಿ ಇಲ್ಲ.
ಇನ್ಸೂರೆನ್ಸ್ ಎಲ್ಲ ಎಷ್ಟು ಸಿಕ್ಕಿತ್ತು? ಅದು ಹೇಳ್ಬಾರ್ದು, ಯಾಕೆ? ಹೇಳ್ಬಾರ್ದು. ಹಾಗೆ ಬೇರೆ ಏನು ಮಾತಾಡ್ಲಿಕ್ಕಿಲ್ಲ ಅಲ್ವಾ, ಏನಿಲ್ಲ ಅಲ್ಲ ಇನ್ನು. ಏನಿಲ್ಲ. ಹಾಗೆ ನಮ್ಗೆ ಗಮ್ಮತ್ತು ಉಂಟಾಯ್ತು, ಅದು ಎಂತ ಅಂತೇಳಿ ತಿಳಿಸ್ತೇವೆ ನೆಕ್ಸ್ಟ್ ನಿಮಗೆ ಎಷ್ಟು ವಿಡಿಯೋ. ಸಿಕ್ಕಿತ್ತು ಇನ್ಸೂರೆನ್ಸ್ ಅಲ್ಲಿ? ಒಳ್ಳೆ ಭರ್ಜರಿ ಅಮೌಂಟ್. ಇನ್ಸೂರೆನ್ಸ್ ಅಲ್ಲಿ ಎಷ್ಟು ಸಿಕ್ಕಿತ್ತು? ಅದು ಹೇಳ್ಬಾರ್ದು, ಯಾಕೆ? ಹೇಳ್ಬಾರ್ದು. ಅದು ಹೇಳಲಿಕ್ಕಿಲ್ಲ ಆಯ್ತಾ. ಅದರಲ್ಲಿ ನಾವು ಏನು ಪರ್ಚೇಸ್ ಮಾಡ್ತೇವೆ, ಒಂದು ಪರ್ಚೇಸ್ ಮಾಡುವ ಒಂದು ನೆನಪಿಗೆ ಬೇಕಾಗುವುದು ಅಲ್ಲ, ಬೆಳೆ ಬಾಳುವಂಥದ್ದು ತೆಗಿತೇವೆ, ನೆನಪಿಗೆ ಕೂಡಲೇ ತೆಗಿತೇವೆ ನಾವು. ಅದೇನಂತೇಳಿ ನಾನು ಹೇಳಿದೆಲ್ಲ, ಆಗ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಬರ್ತದೆ. ಮತ್ತು ಫ್ರೆಂಡ್ಸ್, ಇನ್ನೂ ಆಯಿತು ನಮ್ಮದು ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಮನೆಗೆ ಮುಟ್ಲಿಕ್ಕೆ ಇನ್ನೂ ಸೊತ್ತುಂಟು, ಆಗಲಿಲ್ಲ. ಮನೆಗೆ ಹೊರಡಿದ್ದೇವೆ. ಊಟ ಒಳ್ಳೇದಿತ್ತಲ್ಲ? ಸೂಪರ್ ಇತ್ತು ಅಲ್ಲ ಊಟ ಇನ್ನೊಮ್ಮೆ ಸಣ್ಣ ಹೋಟೆಲ್ ಆದ್ರೂ ಹ್ಮ್ ನೀಟಾಗಿ ಚೊಕ್ಕದಾಗಿ ಊಟ ಸೂಪರ್ ಆಗಿತ್ತು. ಊಟ ಒಳ್ಳೇದಿತ್ತು. ಅದರ ಒಂದು ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು, ಒಳ್ಳೇದಿತ್ತು ಊಟ. ನಮ್ಗೆ ಖುಷಿ ಆಯ್ತು ನನಗೆ. ಮತ್ತೆ ನಾವು ಅಲ್ಲಿ ಊಟ ಫಸ್ಟ್ ಮಾಡಿ. ಕ್ಯಾಂಟೀನ್ ಎಸಿದ್ವಿ, ಆಮೇಲೆ ಊಟ ಉಂಟಾಗಿ ಹೇಳಿದ್ವಿ, ಉಂಟು ಹೇಳಿದ್ರು. ಹೌದು, ನಾವು ಕೂತ್ಕೊಂಡು 2 ನಿಮಿಷ ಅಂತ ನೋಡಿದ್ರೆ ಜನ ರಶ್ ಆಯ್ತು ಅಲ್ಲಿ. ಹೌದು, ರಶ್ ಆಯ್ತು. ಮತ್ತೆ ಕ್ಲೀನ್ ಉಂಟು, ಮೇಲೆ ಸಹ ಉಂಟು, ಕೆಳಗೆ ಸಹ ಉಂಟು. ಮೇಲೆ ಸಹ ರಶ್ ಆಯ್ತು, ಕೆಳಗೆ ಸಹ ರಶ್ ಆಯ್ತು. ತುಂಬಾ ಕ್ಲೀನ್ ಉಂಟಲ್ಲ, ಅದಕ್ಕೆ ನಮ್ಗೆ ಖುಷಿ ಆಯ್ತು. ನಮ್ಗೆ ಹಾಗೆ ನಮ್ಗೆ ಮೇಯ್ನ್ ಎಂತ ಗೊತ್ತು, ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾವು ನಮ್ದು ಕ್ಲೀನಿಗೆ. ನಾವು ಅದನ್ನು ನೋಡುದು, ಎಲ್ಲಿ ಹೋದ್ರು ಕೂಡ ಕ್ಲೀನ್ ಉಂಟಾ ನೋಡುದು. ಇವರು ಕೂಡ ಅಷ್ಟೇ, ಕ್ಲೀನ್ ಉಂಟಾ ಅಂತ. ನಾನು ಕೂಡ ಅಷ್ಟೇ, ನಮಗೆ ಕ್ಲೀನ್ ಬೇಕು, ಮಕ್ಕಳಿಗೆ ಕೂಡ ಕ್ಲೀನ್ ಬೇಕು. ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಊಟ ಮಾಡಿ. ಇನ್ನು ಮನೆಗೆ ಹೊರಡುದು. ನಮಗೆ ಭರ್ಜರಿ ಎಲ್ಲ ಬಂತು, ಭರ್ಜರಿ ಎಲ್ಲ ದೇವರ ಆಶೀರ್ವಾದದಿಂದ ಅಮೌಂಟ್ ಬಂತು. ಇನ್ನು ಅದರಿಂದೆಲ್ಲ ಇನ್ನು ತಗೊಳ್ಳಿಕ್ಕೆ ಉಂಟು. ಆಗ ನಾವೆಲ್ಲ ನಿಮಗೆ ತೋರಿಸ್ತೇವೆ ಏನೆಲ್ಲ ತಗೊಂಡಿದ್ದೇವೆ ಅಂತೇಳಿ, ಸರಿನಾ? ನಾವು ನೋಡಿ ಇಲ್ಲಿಂದ ಚಿಪ್ಸ್ ತಗೊಳ್ತಿದ್ದೇವೆ. ಒಳ್ಳೆ ಉಂಟರಿ. ನಿಮಗೇನು ಜನ ಬರ್ತಾರೆ ಆಯ್ತಾ ನಮ್ಮ ವಿಡಿಯೋ ನೋಡಿ, ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ. ಹಾಗೆ ನಾವು ಇಲ್ಲಿಗೆ ಬಂದು ನೋಡಿದೆ, ನೋಡಿ ಓನರ್ ಇವರೇ ನಮಗೆ ತಂದು ಕೊಟ್ಟರು. ಮತ್ತೆ ನೀವು ಇಲ್ಲಿ ಇರ್ತೀರಲ್ವಾ? ಹಾಂ, ನಮ್ಮದು ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದರೆ ನೋಡಿಕೊಳ್ಳಿ ಆಯಿತಾ. ವಿಡಿಯೋ ನೋಡಿ ಬರ್ತಾರೆ. ಹಾಗೆ ಇಲ್ಲಿ ಹೊಡೆದು ಚಿಪ್ಸ್ ಎಲ್ಲ ಉಂಟು, ಒಳ್ಳೆದುಂಟು. ಒಂದು ಟೇಸ್ಟಿಗೆ ಕೊಟ್ಟರು, ನಮಗೆ ತಿಂದೆವು, ಸೂಪರ್ ಆಗಿದೆ. ಸಂಜೆ ಹೀಗೆ ರೇಟ್ ಹೇಳಿ ಅಣ್ಣ, ಎಷ್ಟು? ಎಷ್ಟು ಹೇಳಿದ್ದು ರೇಟ್? 90 ರೂಪಾಯಿ 1/4 kg. ಹಾಂ, 1/4 kgಗೆ 90 ರೂಪಾಯಿ. ನಾವು ತಗೊಂಡೆವು ಸಂಜೆ ಟೀ ಜೊತೆ ತಿನ್ನುವ ಅಂತ. ಹಾಗೆ ಯಾರಿಗೆಲ್ಲ ಸಂಜೆ ಟೀ ಜೊತೆಗೆ ಇಲ್ಲಿ ಟೈಮ್ ಪಾಸ್ ಮಾಡಬೇಕು, ತಿನ್ನಿ. ಓಕೆ, ಬಾಯ್. ಟೇಸ್ಟ್ ಉಂಟು ಮಾತ್ರ. ಟೇಸ್ಟ್ ಉಂಟು. ನಿಮ್ಮ ಬೇಕರಿಯಲ್ಲೆಲ್ಲ ಸಿಗ್ತದೆ ಅಷ್ಟು ಅದು ಒಳ್ಳೆದಿಲ್ಲ. ಹುಡಿ ಸಣ್ಣ ಸಣ್ಣದು. ಸೈಜ್ ನೋಡಿ, ಸೈಜ್ ತೋರ್ಸು. ನೋಡಿ, ಇಷ್ಟಿಷ್ಟು ದೊಡ್ಡದುಂಟು. ಅದು ನಮ್ಮ ಕ್ಯಾಮರಾದಲ್ಲಿ ಸಣ್ಣದು ಕಾಣ್ಬೋದು, ದೊಡ್ಡದು ನೋಡಿ. ತಿಂದು ನೋಡು. ಇಷ್ಟಿಷ್ಟು ದೊಡ್ಡದು ಚಿಪ್ಸ್. ಮತ್ತು ನನಗೆ ಕೊಟ್ಟರು ಅವರು, ದೊಡ್ಡದು. ನಾನು ಇವರಿಗೆ ಕೊಟ್ಟೆ ಹಸ್ಬೆಂಡಿಗೆ. ಇಷ್ಟು ದೊಡ್ಡ ಚಿಪ್ಸ್ ಉಂಟು ಮಾತ್ರ. ಆದರೂ ಬೇಕರಿಯಲ್ಲಿ ಸಿಗ್ತದಲ್ಲ, ಅದಕ್ಕಿಂತ ಟೇಸ್ಟ್ ಒಳ್ಳೆ ಉಂಟು. ಇದು ಅವರು ಮಾಡೋದು, ತಮಿಳಿನವರು. ಅವತ್ತೊಂದು ಚಂದ ಮಾಡಿದ್ದಾರೆ. ಎಣ್ಣೆ ಕೂಡ ಒಳ್ಳೆದುಂಟು, ಪರಿಮಳ ಬರ್ತದೆ, ಒಳ್ಳೆದುಂಟು. ಹಾಗೆ ನಾವು ಫ್ರೆಶ್ ಇದ್ದ ಕಾರಣ ತಗೊಂಡು, ಅಲ್ಲಿ ಡಾಕ್ಟರ್ಸ್ ಎಲ್ಲ ಬಂದು ತಗೊಳ್ತಿದ್ರು ಅಲ್ಲಿ. ಒಳ್ಳೆದಿರ್ಬೇಕು. ತುಂಬ ಇದು ಉಂಟು ಅವರಿಗೆ, ಸೇಲ್ ಒಳ್ಳೆ ಸೂಪರ್ ಉಂಟು, ಸೇಲ್ ಉಂಟು ಒಳ್ಳೆ. ನಾ ತಿಂತಾ ಇದ್ದೆ. ಒಳ್ಳೆ ಉಂಟಲ್ಲ? ಹೀಗೆ ಒಂದೊಂದು ತೆಗಿ. ಇದು ನೋಡಿ ಗೈಸ್, ರೀಡಿಂಗ್ ಗ್ಲಾಸ್ ನಂದು. ನೋಡಿ, ಒಂದು ಓದ್ಲಿಕ್ಕೆ ಅಂತೇಳಿ ತಗೊಂಡದ ಇವಳು, ಕಣ್ಣು ಹಾರ್ಡ್ ಆಗ್ತಂತ. ಹಾಗೆ ಹಾಗೂ ಇದಕ್ಕೆ ಎಷ್ಟು ಕಾಸ್ಟ್ ಆಯ್ತು ಅಂತೇಳಿ ನೀವು ಕೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಾನು ಹೇಳ್ತೇನೆ, ರಿಪ್ಲೈ ಮಾಡ್ತೇನೆ. ಓಕೆ, ಇದು ನನ್ನ ರೀಡಿಂಗ್ ಗ್ಲಾಸ್, ಹೊಸದಾಗಿ ತಂದದು. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್ ಬಾಯ್. ಟೇಕ್ ಕೇರ್. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.